ನಮ್ಮ ಸೋಲಾರ್ ಟೂಬು ನೆನ್ನೆ ಆನೆಕಲ್ ಮಳೆ ಬಿದ್ದಿದ್ದಕ್ಕೆ ಅಯ್ಯೋ ಅದಲ್ಲ ಕಣ್ಣ ಸಲಿಗೆ ಸಲಿಗೆ ಎಲ್ಲ ಸುಲಿಗೆ ನೋಡಿಲ್ವಾ ಗೈಸ್? ರಾಧೆ ರಾಧೆ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವಾಗ ಜಸ್ಟ್ ಕಾಲೇಜ್ ಮುಗಿಸ್ಕೊಂಡು ಈಗ ಮನೆಗೆ ಬಂದೆ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಕಾಲೇಜಲ್ಲಿ ಮಾಡಿರಲಿಲ್ಲ, ಸೊ ಇವಾಗ ಊಟಕ್ಕೆ ಬಂದಿದ್ದೀನಿ. ಟೈಮ್ ಆಲ್ರೆಡಿ 3:14. ನಮ್ಮಮ್ಮ ಅವ್ರು ಯಾರೂ ಕಾಣಿಸ್ತಾ ಇಲ್ಲ ಮನೆಯಲ್ಲಿ, ಎಲ್ಲೋಗರೆ ಅಂತ ಗೊತ್ತಿಲ್ಲ. ಇವನು ಅರ್ಧ ಮರದ ತಿನ್ನೆಲ್ಲ ಇಲ್ಲಿಲ್ಲೇ ಚೆಲ್ಲೋಗೋನೆ. ಗಾಡಿ ನಾನು ಈಗ ಜಸ್ಟ್ ಒಳಗಡೆ ಹಾಕಿದೆ. ಗೊತ್ತಿದ್ದಂಗೆ ಈಚೆ ಕಡೆ ಗಿಡ ಹಾಕಿರೋದು, ಇದೇನೋ ಬಾಳೆ ಇದ್ರೊಳಗಡೆ ಬೇರೆ ಏನೇನೋ ಚಿಕ್ಕದಾಗಿ ಬೇರೆ ಹಾಕಿಟ್ಟವ್ರೆ. ಏನೋ ಅವ್ರಿಗೆ ಗೊತ್ತಿರಬೇಕು, ನಮಗೆ ಗೊತ್ತಿಲ್ಲ. ನಮ್ಮ ಅಕ್ಕ ನೈಟ್ ಕರ್ಕೊಂಬಂದಲ್ಲ, ಅವ್ರ ಪಾಡಿಗೆ ಹೋಗಿ ಕೆಲಸ ಮಾಡ್ತಾವ್ರೆ. ನಾನಿವಾಗ ಊಟನೂ ಬೆಳಿಗ್ಗೆ ತಿಂಡಿ ಮಾಡೋಗಿರಲಿಲ್ಲ. ಇವಾಗ ಊಟ ಏನು ಮಾಡೋರು? ಇಡ್ಲಿ. ಇಡ್ಲಿನೇ ಗಟ್ಟಿ ಅನಿಸ್ತೈತೆ ಯಾಕೋ. ಇಡ್ಲಿ ಪಾತ್ರೆ ಹಿಂಗೆ ಐತೆ, ನೀ ಇಡ್ಲಿನೇ ತಿನ್ಬೇಕೀಗ. ಹೋಗ್ಬಿಟ್ಟು ಮುಖ ತೊಳ್ಕೊಂಬಂದು ಊಟನಾದರೂ ಮಾಡ್ತೀನಿ. ಹೊಟ್ಟೆ ಹಸಿತೈತೆ. ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಅಂಗಡಿ ಹತ್ರ ಹೋಗ್ತೀನಿ. ನಮ್ಮ ಹುಡುಗರು ಸಿಗ್ತಾರೆ. ಇನ್ನೇನು ರಜಾ ಇಲ್ಲಿಂದ. ಯಾವಾಗ ನಾಳೆ ಯುಗಾದಿ. 1, 2, 3 ದಿನ ರಜಾ. ಇನ್ನು 4 ದಿನ ರಜಾ. 4 ದಿನ ಹುಡುಗರು ಇರ್ತಾರೆ. ಒಳ್ಳೆ ಟೈಮ್ ಪಾಸ್ ಆಗುತ್ತೆ 4 ದಿನ ನಮ್ಗೆ. ಇವಾಗ ಅಲ್ಲಿ 6 ಗಂಟೆ ಆದಂಗೆ ಆಗೋಗ್ಬಿಟ್ಟೈತೆ. ಯಾಕಂದರೆ ಮಳೆ ಬರೋ ಪ್ರೋಗ್ರಾಮ್ ಇದೆ, ಅದಕ್ಕೋಸ್ಕರನೇ ಹಂಗಾಗೈತೆ. 6 ಆದಂಗೆ ಐತೆ. ಮಾಮೂಲಿ ಶಟಲ್ ಆಡೋ ಟೈಮ್ ಥರ ಆಗೋಗ್ಬಿಟ್ಟೈತೆ. ಪಕ್ಕ ಮಳೆ 100ಕ್ಕೆ 100. ಯಾವ ಕಡೆನೂ ವೆದರ್ ಫುಲ್ ಎಲ್ಲ ಕ್ಲಿಯರ್ ಐತೆ. ಬಿಸಿಲೇ ಇಲ್ಲ ಚೂರು. 100ಕ್ಕೆ 100 ಮಳೆ ಬರುತ್ತೆ. ನಾನು ಅಂಗಡಿ ಹತ್ರ ಹೋಗ್ತೀನಿ ಅಷ್ಟರಲ್ಲಿ. ನಾವು ಆಡೋ ಟೈಮಿಗೆ ಮಳೆ ಬರದೇ ಇದ್ರೆ ಸಾಕು. ಇವಾಗ ಬಂದ್ಬಿಡಲಿ, ನಾವು ಆಡೋ ಟೈಮಿಗೆ ಮಳೆ ಬರಬಾರ್ದು. ಇವಾಗಿನ್ನೂ ಆರಾಮ್ಸೆ ಬಂದು ಹೋಗ್ತಾಯಿದ್ವು. ಆಲೆ ಸೋನೆನೆ ಬಂತು. ನಾನು ಮಳೆ ಅಂತ ಏನಂದೆ, ಆಲೆ ಸೋನೆನೆ ಬತ್ತೈತೆ. ಇನ್ನೇನು ಪಕ್ಕ ಬಿಡಿ, ಮಳೆ ಬರೋದು ಫಿಕ್ಸ್ ಆಯಿತು. ಇಷ್ಟೊತ್ತು ಅಂಗಡಿಯಲ್ಲೇ ಕೂತಿದ್ದೆ. ಇವಾಗ ಹೋಗ್ಬೇಕು ಶಟಲ್ ಬ್ಯಾಟ್ ಆಡೋಕ್ಕೆ. ಟೈಮ್ ಆಗಿದೆ. ಬಾಯ್ಸ್ ಯಾರೋ ಫೋನ್ ಮಾಡಿದರು, ಸೊ ಇವಾಗ ಹೋಗ್ತೀನಿ ಶಟಲ್ ಬ್ಯಾಟ್ ಆಡೋಕ್ಕೆ ಅಂತ. ಇವಾಗ ಏನು ಆಲ್ರೆಡಿ 5 ಆಗೈತೆ. 5ಗೆ ಹೋಗೋದು. ಮಳೆ ಬರೋಂಗೆ ಆಗಿತ್ತು, ಬಟ್ ಇವಾಗ ಹೋಗ್ಬಿಟ್ಟು ನಾರ್ಮಲಾಗೈತೆ ವೆದರ್. ಇದಕ್ಕೆ ಕರೆಂಟ್ ಇದ್ರೂ ಒಂದು ಪ್ರಾಬ್ಲಮ್ಮು, ಆಫ್ ಆಗೋದು. ಯಾವಾಗ ಬೇಕು ಅವಾಗ ಆಫ್ ಆಗೈತದೆ. ಈಗೆಲ್ಲ ಲೈಟ್ ಆನ್ ಮಾಡೋದನ್ನೆಲ್ಲ ಅದಕ್ಕೋಸ್ಕರ ಹಿಂಗಾಯ್ತು. ಈಗೆಲ್ಲ ಲೈಟ್ ಆಫ್ ಮಾಡಿದ ತಕ್ಷಣವೇ ಮತ್ತೆ ಅಲ್ಲಿ ಗ್ರೀನ್ ಬರುತ್ತೆ. ಅಲ್ಲಿವರೆಗೂ ಹಂಗೆ ಇದಕ್ಕೆ ಬಂತು ಅನಿಸುತ್ತಿಲ್ಲ. ಇಲ್ಲಿ ಲೈಟ್ ಎಲ್ಲ ಆಫ್ ಆಗಿದ ತಕ್ಷಣ ಸರಿ ಹೋಗುತ್ತೆ. ಜಾಸ್ತಿ ಲೈಟ್ ಆನ್ ಆದಾಗ ಅದಕ್ಕೆ ಹಂಗಾಗುತ್ತೆ ಒಂದೊಂದು ಸತಿ. ಇವಾಗ ಹೋಗ್ಬಿಟ್ಟು ಶಟಲ್ ಬ್ಯಾಟ್ ಆದರೂ ಆಡ್ತೀವಿ. ಇಲ್ಲಿ ನೋಡಿ, ಇವಾಗ ಬಂತು. ಲೈಟ್ ಆಫ್ ಮಾಡೋ 1 ನಿಮಿಷ ಆಗಲಿಲ್ಲ, ಆಗಲೇ ಪಟ್ಟ ಅಂತ ಬಂತು. ಲೈಟ್ ಹಬ್ಬಕ್ಕೆ ಇವತ್ತೇನೆ ಚಂದ್ರ ಬಂದ್ಬಿಟ್ಟೈತೆ. ಏನಿಲ್ಲ, ಯುಗಾದಿ ಹಬ್ಬ ನಾಳೆ, ಇವತ್ತೇ ಸ್ನಾನ ಮಾಡ್ಬಿಟ್ಟಿದ್ಯಾ? ಲೈಟ್ ಹಾಕೋಣ? ಅವನೇ ಹೇಳ್ತಾನೆ ಲೈಟ್ ಹಾಕ್ಬಿಟ್ಟು ವೀಡಿಯೋ ಮಾಡು ಅಂತ. ಬರಪ್ಪ ಆಯ್ತು, ಲೈಟ್ ಹಾಕ್ಬಿಟ್ಟೆ ವೀಡಿಯೋ ಮಾಡ್ತೀನಿ. ನೀನೇ ತಾನೇ ಹೇಳಿದ್ ಲೈಟ್ ಹಾಕ್ಬಿಟ್ಟು ವೀಡಿಯೋ ಮಾಡು ಅಂತ. ಇನ್ನೂ ವೆಯ್ಟ್ ಮಾಡೋಣ? ಬೇಡ ಬಿಡು, ನಾನು ಎಡಿಟಿಂಗಲ್ಲಿ ವೆಯ್ಟ್ ಮಾಡ್ತೀನಿ. ಇದಕ್ಕಿಂತ ವೆಯ್ಟ್ ಮಾಡೋಣ? ಇದಕ್ಕಿಂತ ಇನ್ಯಾರು ಮಾಡ್ತಾರೋ ನಿನಗೆ? ನೀನು ಬ್ಲಾಗ್ ಮಾಡ್ತಾ ಇದೀಯ ಫ್ರಂಟಿಂದ? ತಿರ್ಗ್ಸು ನೋಡ ನಿಂಗೆ ಟಕ್ ಟಕ್ ಅಂತ ಹಿಂಗೆ. ತಿರ್ಗ್ಸು ನೋಡೋಣ. ತಿರ್ಗಿಸ್ಲಾ? ಅಯ್ಯೋ ಅದಲ್ಲ ಕಣ್ಣ ಸಲಿಗೆ ಸಲಿಗೆ ಎಲ್ಲ ಸುಲಿಗೆ. ನೋಡಿಲ್ವಾ? ನೋಡಿ ಇವಾಗ ನಾಳೆ ಹೇಳ್ಕೊಳಕ್ಕೆ ಇಷ್ಟು ಬ್ಯಾಟವೇ. 1 ಬ್ಯಾಟು ಚೆನ್ನಾಗಿಲ್ಲ, ಆದರೆ ಯಾವುದೊಂದು ಹೇಳ್ಕೊಳಕ್ಕೆ ಮಾತ್ರ ಎಷ್ಟು ಬ್ಯಾಟು? 2, 4, ಇವಾಗ 6 ಬ್ಯಾಟ್ ಆದ. ಇನ್ನೊಂದು ತಾಮನ್ನೆಲ್ಲ ಇಲ್ಲ, ಅದು ನನ್ನ ಬ್ಯಾಟು. ಅದೇ ಎಷ್ಟೈತಾ? 1, 2, 3. ನೆನ್ನೆ ಹಾಕಿರೋದು. ನೆನ್ನೆ ಕಟ್ಟಿದ್ದು ನೈಟು. ಚೆನ್ನಾಗೈತೆ ಅದು. ಏನಾಗಿಲ್ಲ ಕಣೋ ಇಲ್ಲಿ. ಇದು ಏನಾಗಿಲ್ಲ. ಇದು ಫುಲ್ ಥ್ರೆಡ್ ಎಲ್ಲ ಟೈಟಾಗಿ ಐತೆ. ಆಡ್ಬೋದು. ಏನಿಲ್ಲ, ಇದು ಸ್ವಲ್ಪ ಬಂದು ಎಲ್ಬೋಲ್ಟ್ ಥರ ಆಗೋಗೈತಿ. ಇದಕ್ಕಿದು ಬೆಳಗ್ಗೆನೆ ಕೊಟ್ಟೋಗೋನೆ ಹಾಕೋಕ್ಕೆ. ಚೇಂಜು ಯಾರು ಬಿಡ ಆಡ್ತಾರನ ಅದ್ರಲ್ಲ ಕೊಟ್ಟಿರೋದು ಗುರು ಕೊಟ್ಟೋದ. ಗಾಯ್ಸ್ ಇವಾಗೆಲ್ಲ ಶಟಲ್ ಬ್ಯಾಟ್ ಎಲ್ಲ ಆಡ್ಕೊಂಡು ಏನು ಫ್ಯಾನ್ ಹಾಕ್ಬಿಟ್ಟು ಹೋಗೋರೆ. ಲೈಟ್ ಹಾಕ್ದಲ್ಲೇ ಬರೀ ಫ್ಯಾನ್ ಹಾಕ್ಬಿಟ್ಟು ಹೋದ್ರೆ. ವರ್ಷ ಮುಗ್ದೈತದೆ ಅಲ್ವಾ, ಅದಕ್ಕೆ ನಂಗೇನು ಟ್ರೀಟ್ ಕೊಡ್ಸಲ್ವಾ? ವರ್ಷನಾ? ನಮಗೆ ನಮ್ಮ ಹಿಂದೂವ್ರಿಗೆಲ್ಲ ನಾಳೆಯಿಂದ ಹೊಸ ವರ್ಷ. ಹಿಂದೂಗಳಿಗೆಲ್ಲ ನಾಳೆಯಿಂದ ಹೊಸ ವರ್ಷ. ಇಂಗ್ಲೀಷ್ ಹೊಸ ವರ್ಷ 2026. ನಮಗೆ ಇವತ್ತಿನ ಸ್ಟಾರ್ಟ್.
ಕರ್ನಾಟಕ ಇಂಗ್ಲೀಷ್ ಹೇಳಿದ್ ನಾನು. ಇಂಗ್ಲೀಷ್ ಹೊಸ ವರ್ಷ. ಇಂಗ್ಲಿಷ್ ನಮ್ ಕರ್ನಾಟಕದ ಹೊಸ ವರ್ಷ ನಾಳೆ. ನಾನಿನ್ನೇನ್ ಹೇಳ್ತಿದ್ದೀನಿ, ನಾನು ಅದೇ ಹೇಳ್ತಿರೋದು. ಇಂಗ್ಲಿಷ್ ಅಂತ ಇದ್ಯಾ? ಇಂಗ್ಲೀಷ್ದು ಮುಗೀತು ಅವಾಗ್ಲೇ. 2026 ನವೆಂಬರ್ ಜನವರಿಲೇನೆ. ನಮ್ ನಾಳೆಯಿಂದ ಸ್ಟಾರ್ಟ್ ಅಂತ ಹೇಳ್ತಾ ಇರೋದು. ಅಯ್ಯೋ, ಅದಕ್ಕೆ ಹೇಳೋದು ನೀಟಾಗಿ ಕಾನ್ಸಂಟ್ರೇಷನ್ ಕೊಟ್ಟು ಕೇಳಬೇಕು ಅಂತ. ಸುಮ್ಮನೆ ಎಲ್ಲ ಕೇಳೋದು. ಮಮ್ಮಿ ಎಲ್ಲ ಇದು ಯಾರು ಶಿಲ್ಲೆ ಒಬ್ಬರೇ ಹೊಡಿತಾವ್ರೆ. ಹಾಂ, 500 ರೂಪಾಯಿ ಆಗುತ್ತೆ. ನಾನು ನೀರ್ ತುಂಬಿಕೊಡೋದು, ನಿಂಗೆ ಚಪಾತಿ ಹಾಕೊಡೋದು, ನೀನ್ ಕೇಳಿದೆಲ್ಲ ಮಾಡ್ಕೊಡು. ಫ್ರೆಂಚ್ ಫ್ರೈಸು, ಪಿಜ್ಜಾ, ಆಮೇಲೆ ಸ್ಯಾಂಡ್ವಿಚ್, ಇವೆಲ್ಲ ಇಲ್ಲ ಅವೆಲ್ಲ ಮಾಡ್ಕೊಡ್ತೀವಲ್ಲ, ಅದಕ್ಕೆ ಇವತ್ತಿಂದ ಸರ್ವಿಸ್ ಚಾರ್ಜ್ ನೀರು ಕೊಡು. ಆಯ್ತು ಹೋಗ್ಲಿ, ಒಂದು ಸರ್ವಿಸ್ ಚಾರ್ಜ್ ಎಲ್ಲ ಹಾಕೊಡ್ತೀವಿ. ಕೋಲ್ಡ್ ವಾಟರ್ ಕುಡಿತೀನಿ, ಚಿಲ್ಡ್ ಆಗಿರ್ಬೇಕು ವಾಟ್ರು. ಅದಾಯ್ತು, 20 ನಿಮಿಷ ಆಯ್ತು ಕೊಡು. ನಿಜ ಕುತ್ಕೊಂಡೆ 20 ಮಿನಿಟ್ಸ್ ಮೇಲೆ ಆಯ್ತು ನಾನು. 20 ನಿಮಿಟ್ಸ್. ಹಾಲು ತರಕ್ಕೂ ಟೈಮ್ ಆಯ್ತು. ಹಾಲು ತರಕ್ಕೆ ಹೋಗ್ತೀನಿ. ಒಂದು ನಿಮಿಷ ಕೈ ತೊಳ್ಕೊಂಡ್ಬಿಡ್ತೀನಿ. ಇದೇ ಮಾಡಿಬಿಟ್ಟು ಕೈ ತೊಳಿದ್ದೀನಿ. 99.99 ಜಮ್ಸ್ ಎಲ್ಲ ಕೈಯಲ್ಲೇ ಇರ್ತವೆ. ನಾನು ಆಲ್ರೆಡಿ ಕಾಯ್ತಾವ ಅನಿಸ್ತದೆ. ನೀರಲ್ಲಿ ನೀರು ಬನ್ನ ಮಳೆ ಬರ್ತಾಯ್ತು. ನಿಧಾನ ಅಲ್ಲೇ ಸೋನೆ ನಿಧಾನ ಡ್ರೈವ್ ಮಾಡಿ ಸುಹಾಸ್. ಫುಲ್ ಗಾಳಿ ಆಫ್ ರೋಡಿಂಗ್ ಮಾಡಕ್ಕೆ ಬೇಕಾಯ್ತದೆ. ಏನು ಗಾಳಿ ಗುರು. ಬತ್ತು ಮಳೆ ಬತ್ತು. ನಾನು ಮೇಲೆ ಹತ್ತಿದೆ ಏನು ನೋಡೋಕ್ಕೆ ಅಂತ. ಟ್ಯೂಬ್ ಏನಾರು ಹೊಡೆದೋಗ್ಬಿಟ್ಟೈತೆ ಅಂತ. ಹಂಗೆ ಇದೆಲ್ಲ ಮ್ಯಾಟ್ನೆಲ್ಲ ಅವಾಗ ಕ್ಯೂರಿಂಗ್ ಹಾಕಿದ್ನ ತೆಗ್ದೇಸಿಬೇಕು ಕೆಳಿಗೆ. ಒಂದು ಕೆಲಸ ಅಲ್ಲ, ಒಂದು ಕಡೆ ಬಂದರೆ ಒಂದು ಕೆಲಸ ಸ್ಟಾರ್ಟ್ ಆಗಿರುತ್ತೆ. ನನ್ನ ಟ್ಯೂಬ್ ಗೀವು ಆನೆಕಲ್ಲು ಬೇರೆ ಬಿದ್ದೈತೆ ಅಂದ್ರಲ್ಲ, ಅದಕ್ಕೆ ಬಂದೆ ಏನಾರು ಆಗೈತಾ ಅಂತ. ಅದಕ್ಕೆ ಫಸ್ಟ್ ಬಂದು ನೋಡಿದೆ, ಹೋಗಿಟ್ಬಿಟ್ಟಿದ್ರೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಹಂಗೆ ಮ್ಯಾಟು ಅವಾಗ ಕ್ಯೂರ್ ಮಾಡಿಸಿದೆ. ಹಂಗೆ ಐತಿ ಇಲ್ಲೇ. ಇದನ್ನ ತೆಗೆದ್ಬಿಟ್ಟು ಹಾಕ್ಬೇಕು ಇವಾಗೆಲ್ಲ ಕೆಳಿಗೆ. ಹೆಂಗೆ ಹತ್ತದೆ ಎತ್ತಿದ್ದೀನಿ. ಬತ್ತು ಮಳೆ. ನಮ್ಮ ಸೋಲಾರ್ ಟ್ಯೂಬು ನೆನ್ನೆ ಆನೆಕಲ್ಲು ಮಳೆ ಬಿದ್ದಿದ್ದಕ್ಕೆ ಹೊಡೆದೋಗಿಲ್ಲ. ಸುಮ್ಮನೆ ಅಂದೆ, ಏನೂ ಆಗಿಲ್ಲ. ಅದಕ್ಕೆ ನೋಡ್ಕೊಂಡು ಹಿಡಿಯೋಣ ಅಂತ ಮೇಲೆ ಹತ್ತಿದ್ದೆ. ಕಿಳ್ಕೊಂಡು ಹೋಗ್ತೀನಿ. ನಾನು ಕಿಳಿಬೇಕು ಇಲ್ಲಿಂದ. ಎಲ್ಲ ಗ್ರಿಪ್ಪೆಲ್ಲ ಹೋಗ್ಬಿಟ್ಟೈತೀನಿ. ಕೆಳಗೆ ಬಿದ್ದೆ, ಕೆಳಗೆ ಸೀದಾ ನೆಕ್ಸ್ಟು ಟ್ಯೂಬು ಹೋಯ್ತಾ. ಒಂದು ಸೋಲಾರ್ ಟ್ಯೂಬ್ ಅಂದ್ರೆ ಬಿಸಿ ಹೊಡೆದೋಗೈತಾ? ಹೊಡೆದೋಗಿಲ್ಲ. ಹೆಂಗೆ ಕೇಳ್ತೀಯ ನೋಡು, ಹೊಡೆದೋಯ್ತಾ ಅಂತೆ. ABCD ಗೊತ್ತಿಲ್ಲ. ಹೆಂಗೆ ಕೆಲಸ ಸೇರ್ಕೊಂಡಿದ್ಯಾ ನೀನು? ಅದ್ರ ಬಗ್ಗೆ, ಸೋಲಾರ್ ಬಗ್ಗೆ ABCD ಗೊತ್ತಿಲ್ಲ ಅಂತ ಹೇಳಿದ್ರು. ಸರಿ ಬಾಯ್ತು, ಕಾಫಿ ಮಾಡ್ಕೊಡು. ತಂದು ಕೊಡ್ತೀನಿ ಬಾರವ. ಬಿಡು, ಇಲ್ಲ ಹಂಗಿದ್ರೆ ನಾನೇ ಮಾಡ್ಕೊಂಡು ಕುಡಿತೀನಿ. ಇಲ್ಲ ಬಿಡು, ನಾನೇ ಅಂಗಡಿ ಹತ್ರ ಹೋಗ್ತೀನಿ. ನಾನು ಮಾಡ್ತೀನಿ, ನನಗೆ ಆಗ್ತಾವ್ರೆ ಟೋಕನ್ನು. ಇಲ್ಲ ಇದು ಹೋಗ್ಸೋಕೆ ಈ ಕಾಜಲ್ಲಿ ಇವಾಗ ಯಾಕೆ ಮಾಡಿಸ್ಬೇಕಂತ ನೀನು? ನಾನು ಈ ಅಂಗಡಿಯಿಂದ ನಮ್ಮಮ್ಮ ಹೂವು ಕಟ್ತಾವ್ರೆ, ಸಂಜೆಯಿಂದ ಕಟ್ತಾವ್ರೆ. ನಾವು ಇವಾಗ ಆಮೇಲೆ ಬರ್ತೀವಿ. ಲೈಟ್ ಹಾಕಿ ಆನ್ ಆಯಿತು. ಹಾಗಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅವ್ರು ಊಟಕ್ಕೆ ಕರೀತಾರೆ. ಅಲ್ಲಿವರೆಗೂ ಹೋಗಲ್ಲ. ಎಲ್ಲ ಬೆಡ್ ಮೇಲೆ ಬಟ್ಟೆ ಹಾಕ್ಬಿಟ್ಟಿರ್ತಾರೆ. ಅವ್ರು ಊಟಕ್ಕೆ ಕರೆದಾಗ ಹೋಗ್ತೀನಿ. ಅಲ್ಲಿ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ರೆಸ್ಟ್ ಮಾಡ್ತಾವ್ರೆ. ಎಲ್ಲರೂ ಮಲ್ಕೊಂಬಿಟ್ಟವ್ರೆ. ನಾನು ಇವಾಗ ಏನಿಲ್ಲ, ನಾನು ಮಲಗಬೇಕಷ್ಟೇ. ನಾನು ಎಡಿಟ್ ಎಲ್ಲ ಮುಗಿಸ್ಬಿಟ್ಟು ಮಲ್ಕೋತೀನಿ ಅಷ್ಟೇ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಜೈ ಶ್ರೀ ಕೃಷ್ಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.